ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಇವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎನ್ನುವ ಆರೋಪ ಇದೆಯಲ್ಲ, ಆ ರವಿಕುಮಾರಿಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ MLC ಏನೋ ಇರಬೇಕು ಈ ವ್ಯಕ್ತಿ, ಎಲ್ಲೂ ಕಾಣಿಸ್ತಾ ಇಲ್ಲ ಈ ವ್ಯಕ್ತಿ ರವಿಕುಮಾರ್ ಅಂತ ಹೇಳಿ. ಇದರ ನಡುವೆ ತನ್ನ ಮೇಲೆ FIR ಆಗಿಬಿಟ್ಟಿದೆ, ಇದನ್ನು ರದ್ದು ಮಾಡಿಬಿಡಿ ಸ್ವಾಮಿ ಅಂತೇಳಿ ಹೈಕೋರ್ಟ್ಗೆ ಇದೇ MLC ರವಿಕುಮಾರ್ ಅರ್ಜಿಯನ್ನು ಹಾಕ್ಕೊಂಡಿರೋದು. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ ರವಿಕುಮಾರ್ ಎನ್ನುವ ವ್ಯಕ್ತಿಯ ಮೇಲೆ. ಇದೇನು ಮೊದಲಲ್ಲ ಈ ಮನುಷ್ಯನ ಈ ಥರ ನಾಲ್ಗೆ ಹರಿಬಿಡ್ತಾ ಇರೋದು. ಅನೇಕ ಪ್ರಕರಣಗಳಲ್ಲಿ ಮನುಷ್ಯ ಈ ಥರ ಮಾತಾಡ್ತಾ ಇರ್ತಾರೆ. ಇರಲಿ, ಇದೀಗ ಈ ಎಲ್ಲರೂ ಆಯಿತು, ಈಗ ಉಳ್ಕೊಂಡಿದ್ದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅಂಥೇಳಿ. ಆಪರೇಷನ್ ಸಿಂಧೂರದ ಟೈಮಲ್ಲೂ ಕೂಡ ಕೆಲವೊಬ್ಬರು ವಿಚಾರಗಳಲ್ಲಿ ಬೇರೆ ಬೇರೆ ಉತ್ತರ ಭಾರತದಲ್ಲಿ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಥರ ಮಾತಾಡಿದರು. ಇದಾದ ಮೇಲೆ ಚೆಕ್ ಮಾಡಿಕೊಂಡಾಗಲೂ ಕೂಡ ಯಾರ್ದೋ DC ಬಗ್ಗೆ ಮಾತಾಡಬೇಕಾದ್ರೆ, ಇನ್ಯಾರೋ ಮಹಿಳಾ ಅಧಿಕಾರಿ ಬಗ್ಗೆ ಮಾತಾಡಬೇಕಾದ್ರೆ ಇದೇ ರೀತಿಯಲ್ಲಿ ನಾಲ್ಗೆ ಹರಿಬಿಟ್ಟಿದ್ದು ಇದೇ ಮನುಷ್ಯ. ಇವತ್ತು ಮಧ್ಯಾಹ್ನ FIR ರದ್ದು ಕೋರಿ ಈ ವ್ಯಕ್ತಿ ಅರ್ಜಿ ಹಾಕಿದ್ದಾರಲ್ಲ, ಅದರ ಸಂಬಂಧವಾಗಿ ವಿಚಾರಣೆ ಹೈಕೋರ್ಟಲ್ಲಿ ನಡೆಯುತ್ತೆ. ಜಾಮೀನು ರಹಿತ ನಾನ್ ಬೈಲಬಲ್ ವಾರಂಟ್ ಇರುತ್ತೆ. ಮನುಷ್ಯ ಎಲ್ಲೂ ಕಾಣಿಸ್ತಾ ಇಲ್ಲ ಬಿಡಿ, ಫೋನ್ ಕೂಡ ಸ್ವಿಚ್ ಆಫ್ ಆಗಿರಬೇಕು. ಜಾಮೀನು ರಹಿತ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿರೋದು BJPಯ MLC ರವಿಕುಮಾರ್ ಅಂತ. ಇನ್ನು BJPಯಲ್ಲೂ ಅಷ್ಟೇ, ರವಿಕುಮಾರ್ ಈ ಹೇಳಿಕೆಯನ್ನು ಯಾರು ಅದ್ಭುತ, ವಂಡರ್ಫುಲ್, ಶಭಾಷ್ ಅಂತೇನು ಹೇಳ್ತಾ ಇಲ್ಲ. ಹಿಂದೆ ಕೂಡ ಈ ಮನುಷ್ಯ ಮಾತಾಡಿದಾಗ ಎಲ್ಲ ಟೈಮಲ್ಲೂ ಕೂಡ ಯಾರೂ ಏನು ಸಪೋರ್ಟಿಗೆ ಬಂದಂಗೆ ಕಾಣಿಸ್ತಾ ಇಲ್ಲ. ಪ್ರಕರಣ ಏನು ಅಂದರೆ, ಈ ಶಾಲಿನಿ ರಜನೀಶ್ ಮೇಡಮ್ ಅಥವಾ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರಲ್ಲ, ಇವರು ರಾತ್ರಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾರೆ, ದಿನಪೂರ್ತಿ ಮುಖ್ಯಮಂತ್ರಿಗಳಿಗೆ ಇವರು CS ಅನ್ನೋ ರೀತಿಯಲ್ಲಿ ಒಂಥರ ವ್ಯಂಗ್ಯವಾಗಿ, ಕುಹಕವಾಗಿ ಆ ಥರದ ಪದವನ್ನು ಒಬ್ಬ ಮಹಿಳಾ ಅಧಿಕಾರಿಗೆ ಬಳಸಬಾರದು. ರಾತ್ರಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾರೆ, ಏನು ರಾತ್ರಿ ರಾಜ್ಯ ಸರ್ಕಾರ ಕೆಲಸ ಮಾಡೋದು ಅಂದರೆ ಹೇಳಬೇಕಲ್ಲ. ಡೇ ಪೂರ್ತಿ ಮುಖ್ಯಮಂತ್ರಿಗಳಿಗೆ ಇವರು CS ಆಗಿರ್ತಾರೆ ಅಂತ ಹೇಳಿ ಮಾತನಾಡಿದ್ದು ಅಲ್ಲದೆ ನಗೋದು ಬೇರೆ. ಈಗ ಮಾಮೂಲಿ ಇದೆಯಲ್ಲ, ಮಾಧ್ಯಮಗಳ ಮೇಲೆ ಏನು ಹಾಕ್ತಾರೆ ಹೇಳಿ, ತಿರುಚಲಾಗಿದೆ, ನನ್ನ ಹೇಳಿಕೆಯನ್ನು ಟ್ವಿಸ್ಟ್ ಮಾಡಿಬಿಟ್ಟಿದ್ದಾರೆ, ನನ್ನ ಅರ್ಥ ಬರುವ ರೀತಿಯಲ್ಲಿ ಮಾತನಾಡಿರಲಿಲ್ಲ, ಬೇರೆ ಅರ್ಥ ಬರೋ ರೀತಿಯಲ್ಲಿ ಮಾತನಾಡಿರಲಿಲ್ಲ, ಇದನ್ನು ಬೈಟ್ ಪ್ಲೇ ಮಾಡ್ತೀವಿ ನಾವು. ಯಾವ ಅರ್ಥನೋ ಏನೋ ನಿಮಗೆ ಬಿಟ್ಬಿಡ್ತೀವಿ ನಾವು. ಅದನ್ನು ಈ ಮನುಷ್ಯ ಏನು ಮಾತನಾಡಿದ್ದಾನೋ ಅದನ್ನು ನಾವು ನಿಮಗೆ ಬಿಟ್ಟುಬಿಡ್ತೀವಿ. ಡೇ ಪೂರ್ತಿ ಮುಖ್ಯಮಂತ್ರಿಗಳಿಗೆ CS ಅಂತೆ, ನೈಟ್ ಪೂರ್ತಿ ರಾಜ್ಯ ಸರ್ಕಾರಕ್ಕೆ CS ಕೆಲಸ ಮಾಡ್ತಾರೆ ಅಂಥೇಳಿ ಈ ವ್ಯಕ್ತಿ ಮಾತನಾಡಿರೋದು. CS ಶಾಲಿನಿ ರಜನೀಶ್ ವಿರುದ್ಧವಾಗಿ ಆಕ್ಷೇಪಾರ್ಹ ವಾಕ್ಯಗಳಿವೆಲ್ಲವೂ ಕೂಡ ರವಿಕುಮಾರ್ ಅವರಿಂದ ಅವಹೇಳನಕಾರಿ ಪದ ಪ್ರಯೋಗ ಆಗಿರೋದು. ಸಭಾಪತಿ ಬಸವರಾಜ್ ಹೊರಟ್ಟಿಯವರಿಗೂ ಕೂಡ ಕಾಂಗ್ರೆಸ್ ಇದೀಗ ದೂರನ್ನು ಕೂಡ ಕೊಟ್ಟಿದೆ. ಮತ್ತೊಂದು ಕಡೆ JP ನಗರದ ನಂದಾದೀಪ ಮಹಿಳಾ ಸಂಘ ಕೂಡ ಕಂಪ್ಲೇಂಟ್ ಮಾಡಿದೆ. ಅಧ್ಯಕ್ಷೆ ನಾಗರತ್ನ ದೂರಿನ ಮೇರೆಗೆ ವಿಧಾನಸೌಧ ಠಾಣೆಯಲ್ಲಿ FIR ಆಗಿದೆ. ಇದೇನು ಮೊದಲಲ್ಲ ರವಿಕುಮಾರ್ ಅವರ ಈ ಥರದ್ದು ಮಾತುಗಳು ಪುಂಖಾನುಪುಂಖವಾಗಿ ನಾಲ್ಗೆ ಇದೆ ಅಂತ ಯಾವ ಕಡೆ ಬೇಕಾದರೂ ಮಾತನಾಡ್ತಿರೋದು. ಈ ಮನುಷ್ಯ ಇದೇನು ಮೊದಲನೇ ಸಲ ಏನಲ್ಲ, ಏನೋ ಮೊದಲನೇ ಸಲ ಆಗಿದ್ದರೆ ಬಾಯಿ ತಪ್ಪಿನೋ ಏನೋ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಬಹುದಾಗಿತ್ತು. MLC ರವಿಕುಮಾರ್ ಆಕ್ಷೇಪಾರ್ಹ ಪದ ಬಳಕೆ ಇದೆ ಮೊದಲಲ್ಲ. ಈ ಮೊದಲು ಮಹಿಳಾ ಅಧಿಕಾರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಪದ ಬಳಸಿದರು. ಈಗ CSಗೆ ಮಾತನಾಡಿರೋದು ಶಾಲಿನಿ ರಜನೀಶ್ ಮೇಡಮ್ಗೆ. ಇದಕ್ಕಿಂತ ಮುಂಚಿತವಾಗಿ DC ಭಾರತದವರು ಪಾಕಿಸ್ತಾನದವರು ಅನ್ನೋದು ನನಗೆ ಖಚಿತ ಇಲ್ಲ. ಇಲ್ಲಿರೋ ಜಿಲ್ಲಾಧಿಕಾರಿಗಳು ಭಾರತದವರ ಪಾಕಿಸ್ತಾನದವರ ಅಂತ ನನಗೆ ಕನ್ಫರ್ಮ್ ಇಲ್ಲ. ಈ ಮನುಷ್ಯನಿಗೆ ಯಾಕೆ ಕನ್ಫರ್ಮ್ ಆಗಬೇಕಿದು? DC ಇಂಡಿಯಾದವರ ಪಾಕಿಸ್ತಾನದವರ ಅಂತ ಈ ಮನುಷ್ಯನಿಗೆ ಯಾಕ್ರಿ ಕನ್ಫರ್ಮ್ ಆಗಬೇಕು? ಏನು ಈ ಮನುಷ್ಯ ಅಪಾಯಿಂಟ್ಮೆಂಟ್ ಮಾಡಿದ್ದಿದ್ದ DC ಅವ್ರನ್ನ? ಇಲ್ಲ DCಗೆ ಏನಾದರೂ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಕೆಲಸ ಈ ಮನುಷ್ಯನಿಗೆ ಯಾರಾದರೂ ಕೊಟ್ಟಿದ್ದೀರಾ? DC ಅಪಾಯಿಂಟ್ಮೆಂಟ್ ಅಥಾರಿಟಿ ಏನಾದರೂ ಇವರು ಕೊಟ್ಟಿದ್ರೆ? ಇಲ್ವಲ್ಲ. DC ಮೇಡಮ್ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಅಧಿಕಾರಿಗಳು ನನಗೆ ಗೊತ್ತಿಲ್ಲ, ಕೇಳಬೇಕು. IAS ಆಗಿರ್ತಾರಲ್ಲ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ಒಬ್ಬ ಮನುಷ್ಯ ಓದಿ ಒಂದು IAS ಆಗಬೇಕು ಅಂದರೆ ಏನೋ ಅದು ಹಗುರ ವಿಚಾರ ಅಲ್ಲ. ತ್ಯಾಗ ರೀ, ತಪಸ್ಸದು. ಯಾರಾದರೂ ಇದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳ್ತಿರ್ತಕ್ಕಂಥ ಮಾತು. ಒಬ್ಬ ಮನುಷ್ಯ IAS ಆಗೋದಿದೆಯಲ್ಲ, ತಪಸ್ಸು, ತ್ಯಾಗ. ಸುಮ್ಮನೆ ಹುಡುಗಾಟ ಅಲ್ಲ. ಹುಡುಗಾಟಕ್ಕೆ ಯಾರೋ CS ಆಗಿಬಿಡಲ್ಲ, ಹುಡುಗಾಟಕ್ಕೆ ಯಾರೋ DC ಆಗಿಬಿಡಲ್ಲ, ಹುಡುಗಾಟಕ್ಕೆ ಆಗಿಬಿಡಲ್ಲ ರೀ ಯಾರೂ. ಯಾವುದೋ ರೆಕಮೆಂಡ್ ಮಾಡಿಕೊಂಡು ಯಾವುದೋ ರಾಜಕಾರಣಿ ಪೋಸ್ಟನ್ನು ತೊಗೊಂಬಿಡ್ಬೋದು, ಯಾವುದೋ ನಾಮಕರಣ ಆಗಿಬಿಟ್ಟು MLCನೂ ಆಗಬಹುದು, ಇನ್ನೇನೋ ಅದೃಷ್ಟ ಇದ್ದರೆ MLAನೂ ಆಗಬಹುದು. ಇದು ಪರಿಶ್ರಮ ಇದೆಯಲ್ಲ, ಯಾವ ಪರಿಶ್ರಮ ಹೇಳಿ? IAS ಆಗೋದು ಹುಡುಗಾಟ ಅಲ್ಲ. ಒಬ್ಬರು SP ಆಗಬೇಕು ಅಂದರೆ, ಒಬ್ಬರು SP ಆಗಬೇಕು, ಒಬ್ಬರು DC ಆಗಬೇಕು, ಒಬ್ಬರನ್ನು ತಹಶೀಲ್ದಾರ್ ಆಗಬೇಕು, ಒಬ್ಬರು KS ಆಗಬೇಕು ಅಂದರೆ ಅದೇನು ತಮಾಷೆ ಮಾತಲ್ಲ. ಅದು 5-10 ವರ್ಷಗಳ ಕಾಲ ನಿರಂತರ ತಪಸ್ಸಿರುತ್ತೆ ಅವ್ರದ್ದು. 5 ಅಟೆಂಪ್ಟು 6 ಅಟೆಂಪ್ಟ್ ಬರೆದಿರ್ತಾರೆ. IAS ಅಲ್ಲಿ 2400ಕ್ಕಿಂತ ಮಿಗಿಲಾಗಿ ಮಾರ್ಕ್ಸ್ ಇರ್ತವೆ. ಅದರಲ್ಲಿ 900-1000 ಮಾರ್ಕ್ಸ್ ತೆಗೆಯೋದೇ ದೊಡ್ಡ ವಿಚಾರ. ಹುಡುಗಾಟ ಅಲ್ಲ. ಪ್ರಿಲಿಮ್ಸ್ ಬರೀಬೇಕು, ಸಬ್ಜೆಕ್ಟ್ ಓದ್ಕೋಬೇಕು, ಇಂಟರ್ವ್ಯೂ ಇರುತ್ತೆ, ಅದನ್ನು ಪಾಸ್ ಮಾಡಬೇಕು.
ಇಡೀ ವಿಶ್ವದಲ್ಲಿ ಯಾವ ವಿಷಯದ ಬೇಕಾದರೂ ಪ್ರಶ್ನೆ ಕೇಳಬಹುದು. ತಗೊಂಡಿರೋ ಸಬ್ಜೆಕ್ಟಲ್ಲಂತೂ ಅದು ಹೇಳ್ತಾರಲ್ಲ, ಪಾತಾಳದಿಂದ ಹಿಡಿದು ಗಗನದವರೆಗೂ ಏನು ಬೇಕಾದರೂ ಕೇಳಬಹುದು. ಅದಕ್ಕೆಲ್ಲ ಮನುಷ್ಯ ರೆಡಿ ಇದ್ದು ಅಟೆಂಪ್ಟ್ಗಳನ್ನು ಮಾಡಿ ಪಾಸ್ ಆದಮೇಲೆ IAS ಆಗೋದು. ಕೇಳಬೇಕು. ಕೇಂದ್ರ ಸರ್ಕಾರ ಇದೆಯಲ್ಲ, ಯಾರು ಡಿ ಸಿ ಅವರು ಯಾವ ಪಾಕಿಸ್ತಾನದವ್ರನ್ನ ಯಾರಾದರೂ ಡಿ ಸಿ ಮಾಡಿದಾರಾ ಕೇಂದ್ರ ಸರ್ಕಾರದ ಕಡೆಯಿಂದ, ಇಲ್ಲ ಭಾರತದವ್ರನ್ನ ಡಿ ಸಿ ಮಾಡಿದ್ರಾ ಅಂತ ಈ ಮನುಷ್ಯ ಅರ್ಜಿ ಹಾಕಿ ಕೇಳಬೇಕು. RTIನಲ್ಲಿ ಅರ್ಜಿ ಹಾಕಿದ್ರೆ ಅವಾಗ ಹೇಳ್ತಾರೆ ಪಾಕಿಸ್ತಾನದವ್ರು ಬಂದು ಡಿ ಸಿ ಆದ್ರೆ ಇಲ್ಲಿ ಇಂಡಿಯಾದವ್ರು ಡಿ ಸಿ ಆಗಿದ್ದಾರಾ ಅಂತ. ಮೇ 24ನೇ ತಾರೀಕು ಕಲಬುರಗಿ ಡಿ ಸಿ ವಿರುದ್ಧವಾಗಿ ಆಕ್ಷೇಪಾರ್ಹ ಪದ ಬಳಸಿದ್ದ ಈ ಮನುಷ್ಯ. BJPಯ ಕಲಬುರಗಿ ಚಲೋ ವೇಳೆಯಲ್ಲಿ BJPಯ ಕಲಬುರಗಿ ಚಲೋಗೂ ಪ್ರತಿಭಟನೆಗೂ ಡಿ ಸಿ ಪಾಕಿಸ್ತಾನ ಆರಿಜಿನ್ನ ಇಂಡಿಯನ್ ಆರಿಜಿನ್ನ ಇದಕ್ಕೂ ಏನು ರೀ ಸಂಬಂಧ? ಏನು ಬೇಕಾದರೂ ಮಾತಾಡಬಹುದಾರ ಒಬ್ಬ ರಾಜಕಾರಣಿ? ಏನು ಬೇಕಾದರೂ ಮಾತಾಡಬಹುದು. ಪಲ್ಟಿ ಹೊಡೆದ್ಬಿಟ್ಟು IAS ಆಗಿಬಿಡ್ಲಿ ರೀ ನೋಡೋಣ, ಆಗಲಿ ನೋಡೋಣ. ಒಬ್ಬರು ಡಿ ಸಿ ಆಗಿಬಿಡ್ಲಿ ನೋಡೋಣ, ಪಲ್ಟಿ ಹೊಡೆದ್ಬಿಡ್ಲಿ, ಆಗುತ್ತಾ? ಮತ್ತು ಮಾತನಾಡೋಕ್ಕೆ ಪಾಕಿಸ್ತಾನದವರ ಇಂಡಿಯಾದವರ, ಬೆಳಿಗ್ಗೆ ಮುಖ್ಯಮಂತ್ರಿ ಕೆಲಸ, ರಾತ್ರಿ ಸರ್ಕಾರ ಕೆಲಸ, ಏನು ರೀ ಮಾತಿದೆಲ್ಲ? ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಬಗ್ಗೆ ಈ ಮನುಷ್ಯ ಅವಹೇಳನಕಾರಿಯಾಗಿ ಪದ ಬಳಸಿದ್ದದ್ದು ಅಲ್ಲದೆ ಕಲಬುರಗಿ ಭಾರತದಲ್ಲಿದೆಯಾ ಪಾಕಿಸ್ತಾನದಲ್ಲಿದೆಯಾ ಅಂತ ಈ ಮನುಷ್ಯ ಜಿಯೋಗ್ರಫಿ ಓದ್ಕೋಬೇಕು. ಫಸ್ಟು ಜಿಯೋಗ್ರಫಿ ಓದ್ಕೊಂಡ್ರೆ ಕಲಬುರಗಿ ಇಂಡಿಯಾದಲ್ಲಿದೆಯಾ ಪಾಕಿಸ್ತಾನದಲ್ಲಿದೆಯಾ ಅಂತ ಈ ಮನುಷ್ಯನಿಗೆ ಗೊತ್ತಾಗುತ್ತೆ. ಕಲಬುರಗಿ ಇಂಡಿಯಾದಲ್ಲಿದೆಯಾ ಪಾಕಿಸ್ತಾನದಲ್ಲಿದೆಯಾ ಅಂತ ಗೊತ್ತಿಲ್ಲದಿರೋ ಮನುಷ್ಯ IAS ಪಾಸ್ ಆಗಿರತಕ್ಕಂಥ ಡಿ ಸಿಗಳ ಬಗ್ಗೆ ಇವರು ಪಾಕಿಸ್ತಾನದವರ ಇಂಡಿಯಾದವ್ರ ಬಗ್ಗೆನ ಅಂತ ಮಾತನಾಡೋದು ಎಲ್ಲಿಗೆ ಬಂದು ತಿಳುವಳಿಕೆ ಈ ಮನುಷ್ಯಂದು? ಈ ಹೇಳಿಕೆಯನ್ನು IAS ಅಧಿಕಾರಿಗಳ ಸಂಘ ಖಂಡಿಸಿತ್ತು. ಪ್ರಕರಣ ಸಂಬಂಧವಾಗಿ ರವಿಕುಮಾರ್ಗೆ ತರಾಟೆಗೆ ತೆಗೆದುಕೊಂಡಿತ್ತು ಹೈಕೋರ್ಟ್. ನೇರವಾಗಿ ಕ್ಷಮೆ ಕೇಳಬೇಕು ಅಂತ ತಾಕೀತು ಕೂಡ ಮಾಡಿತ್ತು ಹೈಕೋರ್ಟ್. ಇವುಗಳು ನೀಡಬೇಕಾದ ಹೇಳಿಕೆಗಳಲ್ಲ ಅಂತ ಹೈಕೋರ್ಟ್ ಛೀಮಾರಿ ಹಾಕಿತ್ರಿ ಈ ಮನುಷ್ಯನಿಗೆ. ನೋಡ್ಕೊಂಬಿಡಿ ಈ ಮನುಷ್ಯನ ಸ್ವಲ್ಪ ನೀಟಾಗಿ. ಇವುಗಳು ಕೊಡಬೇಕಾಗಿರ್ತಕ್ಕಂಥ ಹೇಳಿಕೆಗಳಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಇದಾದ ಮೇಲೆ ಬಿಡಬೇಕಲ್ಲ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾಸರು ವಚನಶ್ರೇಷ್ಠರೆಲ್ಲ ಹೇಳಿಬಿಟ್ಟಿದ್ದಾರೆ ರೀ. ದಾಸಶ್ರೇಷ್ಠರು ಹೇಳಿಬಿಟ್ಟಿದ್ದಾರೆ, ಫಸ್ಟು ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆನೇ, ನೀಚ ಬುದ್ಧಿನ ಮೊದಲು ಬಿಡು ಅಂತ ವಚನಕಾರರು ಈ ಕಡೆ ದಾಸಶ್ರೇಷ್ಠರೆಲ್ಲ ಕೇಳ್ಕೊಂಡ್ಬಂದ್ಬಿಟ್ಟಿದ್ದಾರೆ. ವಚನಕಾರ ಅವ್ರ ಭಾಷೆಯಲ್ಲಿ ಹೇಳಿದರು, ದಾಸಶ್ರೇಷ್ಠರು ಅವ್ರ ಭಾಷೆಯಲ್ಲಿ ಹೇಳ್ಕೊಂಡಿದ್ರು. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿ. ರವಿಕುಮಾರ್ ಕೊಟ್ಟಿರೋ ಸ್ಪಷ್ಟನೆ ಏನು ಅಂದರೆ, ಮಾಧ್ಯಮ ಪ್ರಕಟಣೆ, CS ವಿರುದ್ಧ ನಾನು ಯಾವುದೇ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟೇ ಇಲ್ಲ, ಅವಹೇಳನಕಾರಿ ಪದ ಬಳಸಿದ್ದೀನಿ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಇಂತಹ ಆರೋಪಗಳು ಆಘಾತ ಉಂಟು ಮಾಡಿದೆ ನನಗೆ. ಜೂನ್ 30ನೇ ತಾರೀಕು ನಡೆದಂಥ ಪ್ರತಿಭಟನೆ ವೇಳೆ CS ಬಗ್ಗೆ ನಾನು ಮಾತನಾಡೇ ಇಲ್ಲ. CM ಅವರು ಭೇಟಿಗೆ ಸಿಗ್ತಾ ಇಲ್ಲ, CS ಅವರು ಸಿಗ್ತಾ ಇಲ್ಲ. CS ಅವರು ಬ್ಯುಸಿ ಇರ್ತಾರೆ. ಇವ್ರ ಪಕ್ಕ ರಾತ್ರಿ ಕೆಲಸ ಮಾಡ್ತಿರ್ತಾರಲ್ಲ, ಹೋಗಿ ಅದೆಲ್ಲಿಗೆ ಕೆಲಸ ಮಾಡ್ತಿದ್ರೋ, ಯಾವ ಆಫೀಸಲ್ಲೋ ಚೆಕ್ ಮಾಡಬೇಕಿತ್ತು ಇವರು. ಇಲ್ಲ ಮುಖ್ಯಮಂತ್ರಿ ಕೆಲಸ ಮಾಡ್ತಿದ್ರೆ ಮುಖ್ಯಮಂತ್ರಿ ಆಫೀಸಲ್ಲೋ CS ಆಫೀಸಲ್ಲೋ ಕೇಳಿದರೆ ಸಿಗ್ತಿದ್ರು ರಜನೀಶ್ ಮೇಡಮು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಅವಹೇಳನಕಾರಿ ಪದ ಬಳಸಿಲ್ಲ ಅಂತ ಮನುಷ್ಯ ಹೇಳ್ತಾ ಇರೋದು. ಪ್ರತಿಭಟನೆ ವೇಳೆ CS ವಿರುದ್ಧ ಯಾವುದೇ ಭಾಷಣ ನಾನು ಮಾಡಿಲ್ಲ ಅಂತ ಹೇಳಿ ಈಗ ಈ ಮನುಷ್ಯನ ಸ್ಪಷ್ಟೀಕರಣ. ಮೇಡಮ್ ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೇನೋ ನಂಗೆ ಕಾಣುತ್ತೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ 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 ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ